ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ನಿಮಗೆ ಬ್ಲೌಸ್ ಬಾಡಿ ಮೆಷರ್ಮೆಂಟ್ ತೆಗೆದಿರುವಂತಹ ಬ್ಲೌಸ್ ನ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಕಳೆದ ಎಪಿಸೋಡ್ ಅಲ್ಲಿ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೆ. ಸೊ ಈ ಎಪಿಸೋಡ್ ಅಲ್ಲಿ ನಿಮಗೆ ಬಾಡಿ ಮೆಷರ್ಮೆಂಟ್ ತೆಗೆದಿರೋ ಬಾಡಿ ಮೆಷರ್ಮೆಂಟ್ ನ ಸೊ ಎಲ್ಲಿ ಎಕ್ಸ್ಟ್ರಾ ತಗೊಳ್ಬೇಕು, ಯಾವ ರೀತಿ ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸ್ಪೆಷಲಿ ಇದು ಬಿಗಿನರ್ಸ್ಗೆ. ಸೊ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಜೂನ್ 26ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ 20 ತರ ಪ್ಯಾಚ್ ವರ್ಕ್ ಡಿಸೈನ್, 20 ತರ ಬ್ಯಾಕ್ ನೆಕ್ ಶೇಪ್ ಇನ್ಕ್ಲೂಡ್ ಆಗಿರುತ್ತೆ. ಬೋಟ್ ನೆಕ್ ಶೇಪ್ಸ್, ಹಾಗೆ ನಾರ್ಮಲ್ ನೆಕ್ ಶೇಪ್ಸ್, ಹಾಗೆ ಪ್ಯಾಚ್ ವರ್ಕ್ ಅಷ್ಟೇ. ಬೋಟ್ ನೆಕ್ ಬ್ಲೌಸ್ಗೆ ಆಗುವಂತಹ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ, ನಾರ್ಮಲ್ ನೆಕ್ ಆಗುವಂತಹ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಸೊ 40 ತರ ಇರುತ್ತೆ. ಹಾಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ ಇರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್. ಸೊ ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗುತ್ತೆ. ಈ 3.5 ಇಂದ 4 ತಿಂಗಳು ಕೋರ್ಸ್ಗೆ ನಾನು ಚಾರ್ಜ್ ಮಾಡ್ತಾ ಇರುವಂತದ್ದು 2,000 ರೂಪಾಯಿ. ಕಂಪ್ಲೀಟ್ ಕೋರ್ಸ್ಗೆ 2,000 ರೂಪಾಯಿ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಇವಾಗ ನಾವು ಸೊ ಬಾಡಿ ಮೆಷರ್ಮೆಂಟ್ ತೆಗೆದು ಬ್ಲೌಸ್ ಕಟಿಂಗ್ ಮಾಡೋದು ಒಂದು. ಸೊ ಇನ್ನೊಂದು ಇದರಲ್ಲಿ ನೀವು ಮೇನ್ಲಿ ತಿಳ್ಕೊಳ್ಳುವಂಥದ್ದು, ಅಪ್ಪರ್ ಚೆಸ್ಟ್ ಬಂದು 37 ಇಂಚ್ ಇದೆ, ಮಿಡಲ್ ಚೆಸ್ಟ್ ಬಂದು 41 ಇಂಚ್ ಇದೆ. ಅಂದ್ರೆ 4 ಇಂಚು ಡಿಫ್ರೆನ್ಸ್ ಇದೆ. ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ 4 ಇಂಚು ಡಿಫ್ರೆನ್ಸ್ ಇದೆ. ಸೊ ಸ್ವಲ್ಪ ಇದು ಡಿಫ್ರೆಂಟ್ ಬರುತ್ತೆ. ಸೊ ಏನಕ್ಕೆ ಇವತ್ತು ಬಾಡಿ ಮೆಷರ್ಮೆಂಟ್ ತಗೊಂಡೆ ಅಂತ ಅಂದ್ರೆ, ಕೆಲವರು ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ತಂದ್ಕೊಡ್ತಾರೆ. ಸೊ ಏನಿದೆ ಅದನ್ನ ಹಚ್ಚೋತ್ ಬಿಡ್ತೀನಿ. ಕೆಲವರು ಏನು ಪರ್ಟಿಕ್ಯುಲರ್ ಈ ಕಸ್ಟಮರ್ದು ಅವ್ರದ್ದು ಯಾವ್ದು ಇದುವರೆಗೂ ಎಕ್ಸಾಕ್ಟ್ ಆಗಿ ಬ್ಲೌಸ್ ಬಂದಿಲ್ಲ. ಇವ್ರು ನನಗೆ ಹೊಸ ಕಸ್ಟಮರ್. ಏನಕ್ಕಪ್ಪ ಅಂತ ಅಂದ್ರೆ, ನಾರ್ಮಲಿ ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ, ಏನ್ ಅಪ್ಪರ್ ಚೆಸ್ಟ್ ನೇ ತಗೊಂಡು ಅಪ್ಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ವ್ಯತ್ಯಾಸನೇ ಇರಲ್ಲ. ಅಪ್ಪರ್ ಚೆಸ್ಟೇ ಎಲ್ಲಾ ಕಡೆ, ಮಿಡಲ್ ಚೆಸ್ಟ್ ಮೆಷರ್ಮೆಂಟೇ ಇರಲ್ಲ. ಸೊ ಆವಾಗ ಏನಾಗುತ್ತೆ, ಅವ್ರಿಗೆ ಟೈಟು ಮತ್ತೆ ಹಿಡ್ದಂಗ ಆಗುತ್ತೆ. ಕೈ ಎತ್ತಿದ್ರೆ ಇದ್ರಲ್ಲೂ ಏನು ಇವಾಗ 4 ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. 37 ಇಂಚ್ಗೂ ಹಾಗೂ 41 ಇಂಚು ಮಿಡಲ್ ಚೆಸ್ಟ್, 37 ಇಂಚು ಅಪ್ಪರ್ ಚೆಸ್ಟ್, 4 ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. ಸೊ ಇಂಥವ್ರಿಗೆಲ್ಲ ಫುಲ್ ಬಸ್ಟ್ ಬಂದು ಸ್ವಲ್ಪ ದೊಡ್ಡದಿರುತ್ತೆ, ಅಂದ್ರೆ ದಪ್ಪ ಇರುತ್ತೆ. ಫುಲ್ ಬಸ್ಟ್ ಮೆಷರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಮೆಷರ್ಮೆಂಟ್ ಸರಿಯಾಗಿ ಹಾಕ್ದಿರಾ, ಏನ್ ಮಿಡಲ್ ಚೆಸ್ಟ್ ರೌಂಡ್ ಇದೆ ಅದ್ರ ಮೆಷರ್ಮೆಂಟ್ ತಗೊಂಡು ಸರಿಯಾಗಿ ಹಾಕ್ದಿರಾ ಮಾಡಿರುವಂತ ತಪ್ಪಿಂದ ಅವ್ರಿಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರಲ್ಲ. ಸೊ ಇವಾಗ ಹೆಂಗೆ ಪರ್ಫೆಕ್ಟ್ ಆಗಿ ತಗೊಳ್ಳೋದು, ಸೊ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಈ ವಿಡಿಯೋ ನೋಡ್ತಾ ಇರೋರು ಬಾಡಿ ಮೆಷರ್ಮೆಂಟ್ ಏನ್ ತಗೊಂಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋ ನೋಡಿ, ಚಾನಲ್ ಚೆಕ್ ಮಾಡಿ. ಈ ಹಿಂದಿನ ವಿಡಿಯೋ ಪ್ರೀವಿಯಸ್ ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡಿದ್ರೆ ಇದನ್ನ ನೋಡಿದ್ರೆ ನಿಮ್ಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅನ್ನೋದು ಗೊತ್ತಾಗ್ಬೇಕಲ್ವಾ? ಅದು ನೋಡ್ಬಿಟ್ಟು ಇದನ್ನ ನೋಡಿದ್ರೆ ಬೆಸ್ಟ್. ಓಕೆನಾ? ಓಕೆ, ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು 37 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.25 ಇಂಚ್ ಬರುತ್ತೆ. 9.25 ಇಂಚ್ಗೆ 3 ಇಂಚ್ ಸೇರಿಸ್ಕೊಳ್ಳಿ, 12.25 ಇಂಚ್ ಆಗುತ್ತೆ. ಸೊ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದ್ದೀನಿ ಲೈನಿಂಗು. ಸೊ ಫೋಲ್ಡೆಡ್ ಅಲ್ಲಿ ನೀವು 12.25 ಇಂಚ್ಗೆ ತಗೊಳ್ಬೇಕು. ಈ ತರ ನಾನು ನಾರ್ಮಲಿ ಮೆಷರ್ಮೆಂಟ್ಸ್ ಇರೋರಿಗೆ ನಾ ಹೇಳ್ತಾ ಇದ್ದು, ಏನು ಅಪ್ಪರ್ ಚೆಸ್ಟ್ ಬರುತ್ತೆ ಅದಕ್ಕೆ 3 ಇಂಚು ಆಡ್ ಮಾಡ್ಕೊಳ್ಬೇಕು ಅಂತ. ಓಕೆನಾ? ನಾರ್ಮಲ್ ಆಗಿರೋರ್ಗೆ ಅಂತಂದ್ರೆ, ಮೀಡಿಯಂ ಆಗಿರೋರ್ಗೆ ಅಂತಂದ್ರೆ, ಅಪ್ಪರ್ ಚೆಸ್ಟ್ ಮತ್ತೆ ಮಿಡಲ್ ಚೆಸ್ಟ್ಗೆ 1 ಇಂಚ್ ಅಥವಾ 1.5 ಇಂಚು ಡಿಫ್ರೆನ್ಸ್ ಇರುತ್ತೆ. ಜಾಸ್ತಿ ಅಂದ್ರೆ 2 ಇಂಚು ಡಿಫ್ರೆನ್ಸ್ ಇರುತ್ತೆ, ಜಾಸ್ತಿ ಇರಲ್ಲ. ಬಟ್ ಇವ್ರದ್ದು ಏನಾಗಿದೆ 4 ಇಂಚು ಡಿಫ್ರೆನ್ಸ್ ಇದೆ. ಸೊ ಅಪ್ಪರ್ ಚೆಸ್ಟ್ಗೆ ಆಗಿ ಮಿಡಲ್ ಚೆಸ್ಟ್ ರೌಂಡ್ ಹಾಕುವಾಗ ಈ ಸ್ಪೇಸ್ ಕಡಿಮೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟ್ ಎಕ್ಸ್ಟ್ರಾ ತಗೊಳ್ಬೇಕು. ಸೊ 3 ಇಂಚ್ ಎಕ್ಸ್ಟ್ರಾ ತಗೊಂಡಿದೆ, ಅದನ್ನ ನಾನು ಇವಾಗ 3.25 ಅನ್ಕೊಳ್ತೀನಿ. ಸೊ 9.25 ಪ್ಲಸ್ 3.25 ಇಂಚು ಅಂತ ಅಂದ್ರೆ 12.25 ಇಂಚ್ ಆಗುತ್ತೆ. ಸೊ ಫೋಲ್ಡೆಡ್ ಅಲ್ಲಿ ನಾನು 12.25 ಇಂಚು ತಗೊಳ್ತೀನಿ. ಹನ್ನೆರಡು ಮುಕ್ಕಾಲು ಇಂಚಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ.
ಕಟ್ ಮಾಡ್ಕೊಂಡಿದ್ದು ಆದ್ಮೇಲೆ ಸೊ ಇವಾಗ ನಾವು ಲೆಂತ್ ಹಾಕೋಣ. ಇವ್ರದ್ದು ರೆಡಿ ಲೆಂತ್ ಬಂದು 15 ಇಂಚು. ಓಕೆನಾ, 15 ಇಂಚುಗೆ 1 ಇಂಚ್ ಸೇರಿಸಿ ಬ್ಯಾಕ್ ಪಾರ್ಟ್ಗೆ 16 ಇಂಚ್ ಆಗುತ್ತೆ. 16 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋಣ, ಫ್ರಂಟ್ ಪಾರ್ಟ್ ಆಮೇಲೆ ಮಾರ್ಕ್ ಹಾಕೊಳ್ಳೋಣ. ಸೊ ಫಸ್ಟ್ ಡೀಪ್ ನ ಮಾರ್ಕ್ ಹಾಕೊಳ್ಳೋಣ. ಓಕೆನಾ, ಏನಕ್ಕೆ ಡೀಪ್ ನ ಮಾರ್ಕ್ ಹಾಕೊಳ್ಳೋದು? ಫಸ್ಟ್ ಶೋಲ್ಡರ್ ಎಷ್ಟಿಡಬೇಕು ಅನ್ನೋ ಐಡಿಯಾ ಬರ್ಬೇಕಂದ್ರೆ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ ಫಸ್ಟ್ ನಾವು ಥಿಂಕಿಂಗ್ ಮಾಡಬೇಕು. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಬಂದು 10 ಇಂಚು ರೆಡಿ, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಓಕೆನಾ, ಸೊ 10.5 ಇಂಚು ಡೀಪ್ ಅಂತ ನಮಗೆ ಗೊತ್ತಾಯ್ತು. ಸೊ ಇವಾಗ ಶೋಲ್ಡರ್ ಎಷ್ಟಿರೋದು? ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 37 ಇಂಚು. 37 ಇಂಚು ಅಪ್ಪರ್ ಚೆಸ್ಟ್ಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ ನಾನಿರೋದು ಕಾಮನ್ ಆಗಿ 1.25 ಇಂಚು ನೆಕ್ ಬಿಡ್ತು ಅಥವಾ 4.25 ಇಂಚು ಶೋಲ್ಡರ್ ಇಡ್ತೀನಿ. ಬಟ್ ಇಲ್ಲಿ ಫುಲ್ ಬಸ್ಟ್ ಇವ್ರದ್ದು ಜಾಸ್ತಿ ಇದೆ, ಸ್ವಲ್ಪ ಹೆವಿ ಸೈಜ್ ತರಾನೇ ಕಾಣಿಸೋದು. ಬಟ್ ಏನು ಅಪ್ಪರ್ ಚೆಸ್ಟ್ ಇದೆ ಅದು ಮಾತ್ರ ಕಡಿಮೆ ಇದೆ. ಫುಲ್ ಬಸ್ಟ್ ಬಂದು ಸ್ವಲ್ಪ ಜಾಸ್ತಿನೇ ಇದೆ, 4 ಇಂಚ್ ಎಕ್ಸ್ಟ್ರಾ ಇದೆ ಅಪ್ಪರ್ ಚೆಸ್ಟ್ಗೆ. ಸೊ ಹಾಗಾಗಿ ಇವ್ರನ್ನ ಹೆವಿ ಸೈಜ್ ಅಂತ ಕನ್ಸಿಡರ್ ಮಾಡಿ ನಾನು ಇವ್ರಿಗೆ ಇಡ್ತಾ ಇರೋದು 5.25 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. 5.25 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 2 ಇಂಚ್ ಇಡ್ತೀನಿ. ಸೊ 5.25 ಇಂಚು ಶೋಲ್ಡರ್, ನೆಕ್ ವಿಡ್ತ್ ಬಂದು 2 ಇಂಚು. 5.25 ಇಂಚು ಶೋಲ್ಡರ್ಗೆ 1/2 ಇಂಚು ಸೇರಿಸಿ 5.25 ಇಂಚು ನಾನು ಆರ್ಮೋಲ್ ಲೆಂತ್ ಇಡ್ತಾ ಇದ್ದೀನಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿಂದ ಎಷ್ಟು 5.25 ಇದೆ, ಅದೇ 5.25ನ ನಾವು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ನೆಕ್ಸ್ಟ್ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಆದ್ರೆ 37 ಇಂಚು ಅಂತ ಅಂದ್ರೆ 9.25 ಇಂಚ್ ಆಗುತ್ತೆ. 9.25 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. 1/2 ಇಂಚು ಇಲ್ಲಿಂದ 2 ಇಂಚು ಮಾರ್ಜಿನ್ಗೆ. ಓಕೆನಾ, ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಓಕೆನಾ, 3/4 ಇಂಚು ಫ್ರಂಟ್ಗೆ, ಬ್ಯಾಕ್ಗೆ 1/4 ಇಂಚು ಅಥವಾ 1 ಇಂಚು. ಓಕೆ, ಇಲ್ಲಿ ನಾನು 1/4 ಇಂಚು ಮಾರ್ಕ್ ಮಾಡಿದ್ದೀನಿ. ಅದಾದ್ಮೇಲೆ ಸೊ ನೆಕ್ ವಿಡ್ತ್ ಇಟ್ಟಾಯ್ತು, ಡೀಪ್ ಮೊದಲೇ ಮಾರ್ಕ್ ಹಾಕಿದೀವಿ. ಸೊ ಇವ್ರದ್ದು ಬ್ರಾಡ್ ಬಂದು 3.25 ಇಂಚು. ಸೊ 3.25 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿಂದ ಬಾಕ್ಸ್ ಹಾಕೊಳ್ಳೋಣ. ಓಕೆನಾ, ಸೊ ಇವ್ರಿಗೆ ನಾನೊಂದು ವಿಭಿನ್ನವಾಗಿರುವ ನೆಕ್ ಶೇಪ್ ಇಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕು ನೆಕ್ ಶೇಪ್ ಇಡಿ. ಓಕೆ, ಸೊ ನೆಕ್ಸ್ಟ್ ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಬಂದು ಇವ್ರದ್ದು 36 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಬರುತ್ತೆ. 9ಕ್ಕೆ 1 ಇಂಚು ಸೇರಿಸಿ 10 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. 1 ಇಂಚ್ ಏನಕ್ಕೆ ಎಕ್ಸ್ಟ್ರಾ ತಗೊಂಡಿದ್ದು? ಡಾಟ್ಗೋಸ್ಕರ. ಸೊ ಡಾಟ್ಗೆ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಮಾರ್ಕ್ ಹಾಕೋ, ಮಾರ್ಜಿನಿಗೆ ಮಾರ್ಕ್ ಹಾಕೊಳ್ಳೋಣ. ಈ ಲೈನ್ನ ಸೇರಿಸ್ಕೊಳ್ಳೋಣ. ಸೊ ಡಾಟ್ ಏನು ನಮ್ದು ಡೀಪ್ ಇರುತ್ತೆ ಅದಕ್ಕೂ ಡಾಟ್ಗೂ 1 ಇಂಚ್ ಅಷ್ಟು ಗ್ಯಾಪ್ ಇರಲಿ. ಸೊ ಆ ಥರ ಇಟ್ಕೊಂಡು ಡಾಟ್ ಲೆಂತ್ ಹಾಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ, 1/2 ಇಂಚ್ ಈ ಕಡೆ, 1/2 ಇಂಚ್ ಈ ಕಡೆ. ಓಕೆನಾ, ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ನ ಕಟಿಂಗ್. ಸೊ ಈ ಕಡೆನೂ ನಾನು ಅದನ್ನ ಪ್ರೆಸ್ ಮಾಡಿಕೊಂಡು ಅದು ಹೇಗಿದೆ ಹಾಗೆ ಮಾರ್ಕ್ನ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಸೊ ಹೈಲೈಟ್ ಮಾಡ್ಕೊಂಡೆ, ಸ್ಟಿಚ್ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಫ್ರಂಟ್ ಮಾರ್ಕ್ ಹಾಕೊಳ್ಳೋಣ. ಸೊ ರೆಡಿ 15 ಇಂಚು, ಬ್ಯಾಕ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಂಡು 16 ಇಂಚ್ ಇಟ್ವಿ. ಫ್ರಂಟ್ಗೆ 2 ಇಂಚು ರೆಡಿ. 15 ಪ್ಲಸ್ 2 ಇಂಚು 17 ಇಂಚು ಬೇಕು. ಸೊ ಇಲ್ಲಿ 17 ಇಂಚು ಕರೆಕ್ಟ್ ಆಗಿದೆ. ಈಗ ಇಲ್ಲಿ 1/2 ಇಂಚು
ಕುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಮಾರ್ಕ್ ಹಾಕೊಳ್ಳೋಣ. ಓಕೆ, ಮಾರ್ಕ್ ಹಾಕಿದಾಯ್ತು. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಶೋಲ್ಡರ್ ಇಟ್ಟಿದ್ವಿ ಸೇಮ್ 5.25 ಇಂಚು ಶೋಲ್ಡರ್ ಇಟ್ಕೊಳ್ಳೋಣ. 5.25 ಇಂಚು ಆರ್ಮೋಲ್ ಲೆಂತ್. ಇಟ್ಕೊಂಡು ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ ಎಷ್ಟಿದೆ ಅಷ್ಟೇ ಇಲ್ಲೂ ಮಾರ್ಕ್ ಹಾಕೊಳ್ಳಿ 5.25 ಇಂಚ್ಗೆ. ಸಾರಿ 5.25 ಇಂಚು, 5.25 ಅಲ್ಲ 5.25 ಇಂಚು. ಸೊ ಇಲ್ಲಿಂದ 5.25 ಇಂಚ್ಗೆ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.25 ಇಂಚು. ಸೊ 1/2 ಇಂಚ್ ಎಕ್ಸ್ಟ್ರಾ ಡಾಟ್ಗೋಸ್ಕರ, ಫ್ರಂಟ್ ಅಲ್ಲಿ ಏನು ಡಾಟ್ ಬರುತ್ತೆ ಅದಕ್ಕೆ. ಸೊ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಸೊ ಇಲ್ಲಿ 2 ಇಂಚು ನೆಕ್ ವಿಡ್ತ್ ಮಾರ್ಕ್ ಹಾಕಿದ್ದೀನಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಹಾಕೋಣ. ಸೊ ಇವ್ರದ್ದು ಬಂದು ಅಪೆಕ್ಸ್ ಪಾಯಿಂಟ್. ಸೊ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಹಾಕಕ್ಕೆ ಮುಂಚೆ ನಿಮಗೆ ಆರ್ಮೋಲ್ ರೌಂಡ್ ಎಷ್ಟು ಬಂದಿದೆ ಅನ್ನೋದು ಕ್ಲಾರಿಟಿ ಕೊಡಬೇಕು. ಓಕೆ, ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಅಂದ್ರೆ ಆರ್ಮೋಲ್ ರೌಂಡ್ ಬಂದು, ಸೊ ಈ ಬ್ಲೌಸ್ ಅಲ್ಲಿ ಮೇನ್ ಏನಕ್ಕಂತ ಅಂದ್ರೆ ಇವ್ರದ್ದು ಫುಲ್ ಬಸ್ಟ್ ಜಾಸ್ತಿ ಇದೆ. ಫುಲ್ ಬಸ್ಟ್ ಜಾಸ್ತಿ ಇರೋರಿಗೆ ಆಲ್ಮೋಸ್ಟ್ ಆರ್ಮೋಲ್ ರೌಂಡ್ ಜಾಸ್ತಿ ಇರುತ್ತೆ, ಕೈನೂ ಅಷ್ಟೇ ದಪ್ಪ ಇರುತ್ತೆ. ಸೊ ಅಂತ ಟೈಮಲ್ಲಿ ನಾರ್ಮಲಿ ನಾವು ಬ್ಲೌಸ್ಗೆ ಏನ್ ಮಾಡ್ತೀವಿ, ಶೋಲ್ಡರ್ ಎಷ್ಟು ಇರ್ತೀವಿ, ನನ್ನ ಮೆಥಡ್ ಹೇಳ್ತಾ ಇದ್ದೀನಿ, ಶೋಲ್ಡರ್ ಎಷ್ಟು ಇರ್ತೀವಿ ಅದಕ್ಕೆ 1/2 ಇಂಚು ಸೇರಿಸಿ ಆರ್ಮೋಲ್ ಲೆಂತ್ ಇರ್ತೀವಿ. ಓಕೆನಾ. ಸೊ ಇವಾಗ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 37 ಇಂಚು, ಮಿಡಲ್ ಚೆಸ್ಟ್ ಬಂದು 41 ಇಂಚು, 4 ಇಂಚು ಡಿಫ್ರೆನ್ಸ್ ಇದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಆರ್ಮೋಲ್ ರೌಂಡ್ ದೊಡ್ಡದಿರುತ್ತೆ. ಸೊ ಆವಾಗ ನಾವೇನ್ ಮಾಡ್ಬೇಕು, ಸೊ ಇದು ಫಸ್ಟ್ ಮಾಡಿ ನಿಮ್ಗೆ ಆಮೇಲೆ ಕ್ಲಾರಿಟಿ ಕೊಡೋಣ ಅಂತ ಮಾಡಿದೆ. ಆವಾಗ ಏನ್ ಮಾಡ್ಬೇಕು, ನಾವಿಲ್ಲಿ ಒಂದು 1/4 ಇಂಚಿಂದ 1/2 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇದನ್ನ, ಈ ಲೆಂತ್ನ. ಓಕೆನಾ. ನಾರ್ಮಲಿ ತೋರ್ಸಿ ಆಮೇಲೆ ನಿಮ್ಗೆ ಈ ತರ ಹೇಳಿದ್ರೆ ಏನ್ ಚೇಂಜಸ್ ಮಾಡ್ಕೊಬೇಕು ಅನ್ನೋದು ಅರ್ಥ ಆಗುತ್ತೆ ಅಂತ ನಾನು ಹೇಳ್ಕೊಟ್ಟಿರೋದು. ಈ ತರ ಮಾಡ್ಕೊಂಡು ಈ ಶೇಪ್ ಏನಿದೆ ಸ್ವಲ್ಪ ಇನ್ನೊಂಚೂರು ಡೌನ್ ಬರಬೇಕು ಈ ತರ. ಓಕೆನಾ. ಸೊ ಈ ತರ ಡೌನ್ ಬಂದು ಈ ಲೈನ್ ನ ಇವಾಗ ನಾವು ಕನ್ಸಿಡರ್ ಮಾಡಿ ನೋಡಿ ಈ ರೀತಿ ಕಟ್ ಮಾಡಬೇಕು. ಸೊ ಈ ರೀತಿ ಕಟ್ ಮಾಡಿಕೊಂಡು, ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಟಿದ್ದೀವಿ. ಇಲ್ಲಿಂದ ಟೇಪ್ ಇಟ್ಕೊಂಡು ನೀವು ಮತ್ತೆ ಮೆಷರ್ ಮಾಡ್ಕೊಳ್ಳಿ. ನಮಗೆ 9.25 ಇಂಚು ಬರಬೇಕು ನೋಡಿ, 9.25 ಇಂಚು ಎಕ್ಸಾಕ್ಟ್ ಆಗಿ ಈ ಮಾರ್ಕ್ಗೆ ಬರುತ್ತೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಬೇಕು. ಓಕೆನಾ. ಸೊ ಇವಾಗ ಫ್ರಂಟ್ ಅಲ್ಲೂ ಅಷ್ಟೇ ಸೇಮ್ ಮಾಡ್ತೀನಿ. ಸೊ ಇಲ್ಲಿಂದ ನಾನೊಂದು 1/4 ಇಂಚ್ ಎಕ್ಸ್ಟ್ರಾ ತಗೊಂಡೆ. ಸೊ 1/4 ಇಂಚಿನ ಮಾರ್ಕ್ ಹಾಕೊಳ್ತೀನಿ ನೋಡಿ. ಸೊ ಮಾರ್ಕ್ ಹಾಕೊಂಡು ಈ ಫ್ರಂಟ್ ಶೇಪ್ ಏನಾಗುತ್ತೆ ಸ್ವಲ್ಪ ಡೌನ್ ಬರುತ್ತೆ. ಓಕೆನಾ. ಸೊ ಇವಾಗ ಇದಿರಲ್ಲ. ಸೊ ಈ ಚೇಂಜಸ್ ನೀವು ಮಾಡ್ಕೊಬೇಕಾಗತ್ತೆ. ಈ ರೀತಿ ವಿಭಿನ್ನವಾಗಿ ನಿಮಗೆ ಮೆಷರ್ಮೆಂಟ್ಸ್ ಸಿಕ್ಕಿದಾಗ, ಅಪ್ಪರ್ ಚೆಸ್ಟ್ಗಿನ್ನ ಮಿಡಲ್ ಚೆಸ್ಟ್ ಜಾಸ್ತಿ ಆದಾಗ ನೀವು ಇದೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ ಬ್ಲೌಸು. ಓಕೆನಾ. ಅವ್ರದ್ದು ಕಂಪ್ಲೇಂಟ್ ಬಂದಿದ್ದೆ ಆರ್ಮೋಲ್ ಟೈಟ್ ಬರುತ್ತೆ, ನಂದು ಯಾವ ಬ್ಲೌಸು ಮೆಷರ್ಮೆಂಟ್ ಸರಿ ಇಲ್ಲ, ಹಾಗಾಗಿ ಬ್ಲೌಸ್ ಮೆಷರ್ಮೆಂಟ್ ಕೊಡಲ್ಲ, ಬಾಡಿ ಮೆಷರ್ಮೆಂಟ್ ತಗೊಳ್ಳಿ ಅಂತ. ಸೊ ಆ ಥರ ಈ ರೀತಿ ಡಿಫ್ರೆಂಟ್ ಆಗಿ ಬಂದಾಗ, ಸೊ ಆರ್ಮೋಲ್ ರೌಂಡ್ ನಾವು ಮೆಷರ್ಮೆಂಟ್ ತಗೊಂಡಿರ್ತೀವಿ, ಆಗ ಆರ್ಮೋಲ್ ಕಟ್ ಮಾಡಿದ ತಕ್ಷಣ ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ಕೊಳ್ಬೇಕು. ಸೊ ಫ್ರಂಟಲ್ಲೂ ಬ್ಯಾಕಲ್ಲಿ ಎಷ್ಟು ಇಟ್ಟಿರ್ತೀವಿ ಫ್ರಂಟಲ್ಲೂ ಸೇಮ್ ಅಷ್ಟೇ ಇಡಬೇಕು. ಓಕೆನಾ. ಓಕೆ. ಸೊ ನೆಕ್ಸ್ಟ್ ಇವ್ರದ್ದು ಅಪೆಕ್ಸ್ ಪಾಯಿಂಟ್. ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು 11 ಇಂಚು ನೋಡಿ. ಫುಲ್ ಬಸ್ಟ್ ಅಥವಾ ನಮ್ಮ ಏನು ಕಫ್ ಇದೆ ಅದು ದೊಡ್ಡದು, ಮೆಷರ್ಮೆಂಟ್ ದೊಡ್ಡದಿದ್ದಾಗ ಈ ಏನು ಅಪೆಕ್ಸ್ ಪಾಯಿಂಟ್ ಏನಾದ್ರು ಬರುತ್ತೆ ಆಟೋಮೆಟಿಕ್ಲಿ ಜಾಸ್ತಿ ಬರುತ್ತೆ. ಸೊ 11 ಇಂಚು ಬಂದಿದೆ, ಅದಕ್ಕೆ 1/2 ಇಂಚು ಸೇರಿಸಿ 11.25 ಇಂಚಿಗೆ ಮಾರ್ಕ್ ಮಾಡಿ. ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿಂದ ಕೆಳಗೆ 2.25 ಇಂಚು, ಸೊ 2.25 ಇಂಚಿಗೆ ಮಾರ್ಕ್ ಹಾಕೊಂಡು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಫುಲ್ ಬಸ್ಟ್. ಸೊ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಬಂದು ಎಷ್ಟು ಬಂದಿದೆ ಹೇಳಿ, 9.25 ಇಂಚು. ಎಲ್ಲಿ ಬಂದಿದೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. 9.25 ಇಂಚ್ ಇಲ್ಲಿ ಬಂದಿದೆ. ಇದು 1/2 ಇಂಚು ನಾನು ಡಾಟ್ಸ್ಗೆ ಅಂತ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ನಾವು ಇವಾಗ ಇಲ್ಲಿಗೆ ಲೆಕ್ಕ ತಗೊಬೇಕು, ಯಾಕಂದ್ರೆ ಇಲ್ಲಿ ಡಾಟ್ ಹಿಡಿದಾಗ ಇದು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಸೊ ಇವ್ರದ್ದು 41 ಇಂಚು ಫುಲ್ ಬಸ್ಟ್. ಫುಲ್ ಬಸ್ಟ್ 41 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಕಾಲ್ ಬರುತ್ತೆ.
ಸೊ 10 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಇದು ಇಲ್ಲಿದೆ, ಇದು ಇಲ್ಲಿ ಹೋಯ್ತು. ಆಟೋಮೆಟಿಕ್ಲಿ ಇವ್ರದ್ದು ಕಫ್ದೇನಿದೆ ಮೆಷರ್ಮೆಂಟ್ ದೊಡ್ಡದಿದೆ, ಸೊ ಇಲ್ಲಿ ದೊಡ್ಡದು ಹಾಕ್ಬೇಕು. ಓಕೆನಾ? ಅವಾಗ ಸ್ಟ್ರೈಟೇ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಾವು ಸ್ಟ್ರೈಟ್ ಇದ್ದಾಗ ಈ ಲೈನ್ ಸ್ಟ್ರೈಟ್ ಬರುತ್ತೆ, ನಾವು ಅಂಕುಡೊಂಕು ಇದ್ದಾಗ ಈ ಲೈನ್ ಅಂಕುಡೊಂಕು ಬರುತ್ತೆ. ಸೊ ಇಲ್ಲಿ ಏನ್ ಮೆಷರ್ ಹಾಕಿದ್ದೀರಾ 10 ಇಂಚು, ಅದೇ ಮೆಷರ್ ಇಲ್ಲೂ ಹಾಕಿ, ಹಾಗೆ ಇಲ್ಲೂ ಹಾಕಿ. ಸೊ ಈಗ ಲೈನ್ ಹಾಕೊಳ್ಳೋಣ. ನೋಡಿ ಇಲ್ಲಿ ಇದು ಸ್ವಲ್ಪ ಕ್ರಾಸ್ ಬರುತ್ತೆ. ಈಗ ನೆಕ್ಸ್ಟ್ 2 ಇಂಚುಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಜಿನ್ಗೆ ನೋಡಿ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಮಾತ್ರ ನನಗೆ 1/2 ಇಂಚ್ ಎಕ್ಸ್ಟ್ರಾ ಬಂತು, ಅಪ್ಪರ್ ಚೆಸ್ಟ್ ಕಡಿಮೆ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ಬಂತು. ಸೊ ನಾವು ನಾರ್ಮಲಿ ಬ್ಲೌಸ್ಗೆ 9.25 ಇಂಚು ಅಪ್ಪರ್ ಚೆಸ್ಟ್ ಬಂದಾಗ 3 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ. ಈ ಬ್ಲೌಸ್ಗೆ 3.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ. ಆ 1/2 ಇಂಚು ಇಲ್ಲಿ ಮಿಕ್ಕಿದೆ. ಏನಕ್ಕೆ 3.5 ಇಂಚ್ 1/2 ಇಂಚ್ ಎಕ್ಸ್ಟ್ರಾ ತಗೊಂಡೆ ಅಂದ್ರೆ ಫುಲ್ ಬಸ್ಟ್ ಇರೋದು ಸೈಜ್ ದೊಡ್ಡದಿದೆ, ಹಾಗಾಗಿ ತಗೊಂಡೆ. ಸೊ ಇಲ್ಲಿ ಎಕ್ಸಾಕ್ಟ್ ಆಗಿ ಬಂತು. ಇಲ್ಲಿ ಅಪ್ಪರ್ ಚೆಸ್ಟ್ ಕಡಿಮೆ ಇರೋದ್ರಿಂದ ಇಲ್ಲಿ 1/2 ಇಂಚು ಕಡಿಮೆ ಬಂತು. ಸೊ ಇಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆನಾ? ನೆಕ್ಸ್ಟ್, ಸೊ ಇವ್ರದ್ದು ಇಲ್ಲಿ ಮೇನ್ ಡಾಟ್ಗೆ ಮಾರ್ಕ್ ಹಾಕ್ಬೇಕು, ಫಾರ್ಮುಲಾ ವರ್ಕ್ ಆಗುತ್ತೆ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 37 ಇಂಚು, ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು 41 ಇಂಚ್ ಇರೋದ್ರಿಂದ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಏನಕ್ಕಂದ್ರೆ ಕಫ್ ಇವ್ರದ್ದು ದೊಡ್ಡದು ಬರುತ್ತೆ. ಸೊ ಹಾಗಾಗಿ ಇಂಥ ಟೈಮಲ್ಲಿ ನೀವು ಈ ರೀತಿ ಚೇಂಜಸ್ ಮಾಡ್ಕೊಬೇಕು. ಸೊ 4 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ, ಲೈನ್ ಹಾಕ್ತೆ. ಇದು ಮೇನ್ ಡಾಟ್, ಇದಕ್ಕೆ ಅಗಲ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು 36 ಇಂಚು. ಸೊ 9 ಇಂಚು ಬರುತ್ತೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ. ಸೊ ಇಲ್ಲಿ 9 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಎಷ್ಟು ಮಿಗುತ್ತೆ ನೋಡಿ, 1.25 ಇಂಚು ಮಿಗುತ್ತೆ. ಸೊ ಈ ಕಡೆ ಹಾಫ್, ಈ ಕಡೆ ಹಾಫ್, ಅದನ್ನು ಡಿವೈಡ್ ಮಾಡಿ ಮಾರ್ಕ್ ಹಾಕೊಳ್ಳಿ. ಸೊ ಇದು ಮೇನ್ ಡಾಟ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಈ ರೀತಿ ಶೇಪ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಮೇಲಕ್ಕೆ ಮಾರ್ಕ್ ಹಾಕೊಂಡು ಇಲ್ಲಿಂದ ನಾರ್ಮಲಿ 1.5 ಇಂಚ್ ಹೇಳ್ತಿದೆ. ಇವ್ರದ್ದು ಬಸ್ಟ್ ಸೈಜ್ ಎಕ್ಸ್ಟ್ರಾ ಇರೋದ್ರಿಂದ ಇಲ್ಲಿ 1.25 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. 1/4 ಇಂಚ್ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿಂದ ಮತ್ತೆ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ಪಾಯಿಂಟ್ ಇಂದ 1.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲೂ ಅಷ್ಟೇ, ಇಲ್ಲಿಂದ 1.25 ಇಂಚಿಗೆ ಮಾರ್ಕ್ ಹಾಕೊಳ್ಳಿ, ಇಲ್ಲಿಂದ ಲೈನ್ ಹಾಕೊಳ್ಳಿ. ಸೊ ಫ್ರಂಟ್ ನೆಕ್ ಮಾರ್ಕ್ ಹಾಕಿಲ್ಲ, ಹಾಕೊಂಡ್ಬಿಡೋಣ. ಸೊ ಇವ್ರದ್ದು ಫ್ರಂಟ್ ನೆಕ್ ಡೀಪ್ ಬಂದು 7 ಇಂಚು ರೆಡಿ, ಅದಕ್ಕೆ 1/2 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಸೊ ಇಲ್ಲಿ 2 ಇಂಚು ಮೇಲೆ ಎಷ್ಟು ಇಟ್ಟಿದ್ದೀನಿ, ಇಲ್ಲೂ ಅಷ್ಟೇ ಇಟ್ಟಿದ್ದೀನಿ. ಇಲ್ಲಿ ಲೈನ್ ಹಾಕೊಳ್ಳೋಣ, ಇಲ್ಲಿ ಶೇಪ್ ಕೊಡೋಣ. ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ನ ಕಟ್ಟಿಂಗು. ಈಗ ಫಸ್ಟು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಬೇಡ. ಡಾಟ್ ಮಾರ್ಕ್ ಹಾಕೊಳ್ತಿದ್ದೀನಿ. ಸೊ ಇದು ನಮ್ಮ ಡಿಫ್ರೆಂಟ್ ಬ್ಲೌಸ್ನ ಕಟ್ಟಿಂಗ್. ಬಾಡಿ ಮೆಷರ್ಮೆಂಟ್ ತೆಗೆದು ಇವ್ರದ್ದು ಡಿಫ್ರೆಂಟ್ ಸೈಜ್ ಬಾಡಿ ಕಟ್ಟಿಂಗು, ಡಿಫ್ರೆಂಟ್ ಕಟ್ಟಿಂಗ್. ಓಕೆನಾ? ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಬರೀ ಬ್ಲೌಸ್ ಕಟ್ಟಿಂಗ್ ಕಲ್ತಿದೀವಿ ಅಂದ ಮಾತ್ರಕ್ಕೆ ಎಲ್ಲಾನು ಪರ್ಫೆಕ್ಟ್ ಹೊಲಿತೀವಿ ಅನ್ನೋದಲ್ಲ. ಸೊ ಈ ಥರದ್ದೆಲ್ಲ ನೀವು ಅರ್ಥ ಮಾಡ್ಕೊಂಡು ಕಲ್ತ್ಕೊಬೇಕು, ಆಯ್ತಾ? ಓಕೆ. ಸೊ ಇದ್ರದ್ದು ಸ್ಲೀವ್ ಕಟ್ಟಿಂಗ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೇಂಜಸ್ ಇದೆ, ನಾರ್ಮಲ್ ಸ್ಲೀವ್ ಥರ ಆಗಲ್ಲ. ನಾರ್ಮಲ್ ಸ್ಲೀವ್ಗೆ ಫಾರ್ಮುಲಾ ಯೂಸ್ ಮಾಡಿ ಹಾಕ್ಬಿಡ್ತೀವಿ, ಬಟ್ ಇದೊಂದು ಸ್ವಲ್ಪ ಚೇಂಜ್ ಇದೆ. ಸೊ ಅದರಲ್ಲಿ ಟ್ರಿಕ್ ಇದೆ. ಸೊ ಆ ಟ್ರಿಕ್ನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಸ್ಲೀವ್ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಚಾನಲ್ಗೆ ಹೊಸದಾಗಿ ಎಂಟ್ರಿ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜೂನ್ 26ನೇ ತಾರೀಕಿಂದ ಬ್ಲೌಸ್ ನೆಕ್ ಡಿಸೈನ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂಥವ್ರು ಜಾಯಿನ್ ಆಗ್ಬೋದು. ಓಕೆನಾ?
ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಈ ರೀತಿ ಡಿಫ್ರೆಂಟ್ ಬ್ಲೌಸ್ ಬಂದಾಗ ನೀವ್ ಏನೇನೆಲ್ಲ ತಪ್ಪು ಮಾಡಿದೀರಾ, ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಂಡಿದೀರಾ, ಇದರಿಂದ ನೀವೇನ್ ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ವೇಟ್ ಮಾಡ್ತಾ ಇರ್ತೀನಿ ಡಿಫ್ರೆಂಟ್ ಒಪಿನಿಯನ್ಗೋಸ್ಕರ. ಎಷ್ಟು ಡಿಫ್ರೆಂಟ್ ಒಪಿನಿಯನ್ ಬರುತ್ತೆ, ಸೊ ಅಷ್ಟು ನಿಮ್ಗೆ ನಾನು ಹೇಳ್ಕೊಡಕ್ಕೆ ಈಸಿ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಲೀವ್ ಕಟಿಂಗ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.